ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತು ಮಹದೇಶ್ವರ ಬೆಟ್ಟ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಏನಂದರೆ ಬಸ್ಸಲ್ಲಿ ಹೋಗ್ತಾ ಇದ್ವು. ಸೊ ಗಾಡಿಗೆ ಒಂದ್ಸಲ ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಫೈನಲ್ ಆಗಿ ಇವತ್ತು ಕಾಲ ಕೂಡ ಬಂದಿದೆ. ಸೊ ನಾವು ಶನಿವಾರ ಒಂದು ಸಾಯಂಕಾಲ ಒಂದು 4 ಗಂಟೆಗೆ ಬಿಟ್ವಿ. ಸೊ ಅಲ್ಲಿಗೆ ಹೋಗೋ ತನಕ ನಮಗೆ ಸಂಜೆ 6:30 6:45 ಆಗೋಯಿತು. ಸೊ ಈ ವಿಡಿಯೋ ನೋಡ್ತಾ ಇರೋದು ನೀವು ನೆಕ್ಸ್ಟ್ ಡೇ ನಾವು ಮಹದೇಶ್ವರ ಬೆಟ್ಟ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಸೊ ನನ್ನ ಗಾಡೀಲಿ ನಾನು ನಂದಿ ಬೆಟ್ಟ, ಬಿಳಿಗಿರಂಗನ ಬೆಟ್ಟ ಮತ್ತು ಚಿಕ್ಕಮಚಿಕ್ಕಿ ಬೆಟ್ಟ ಎಲ್ಲ ಬೆಟ್ಟನೂ ಹಚ್ಚಿದೆ. ಸೊ ಮಹದೇಶ್ವರ ಬೆಟ್ಟ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಸೊ ಫೈನಲ್ ಬಂದೇ ಬಿಟ್ವಿ ಮಹದೇಶ್ವರ ಬೆಟ್ಟಕ್ಕೆ. ನಾವು ಬಂದಾಗ ತುಂಬ ಕತ್ಲಾಗಿತ್ತು. ಸೊ ಆ ಕಾರಣಕ್ಕೋಸ್ಕರ ತಾಳ್ ಬೆಟ್ಟದಲ್ಲಿ ನಿಂತ್ಕೊಂಡು ಹಾಗೆಯೇ ಒಂದು ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಸೊ ಅಲ್ಲಿ ಒಂದು ವಾತಾವರಣ ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ಅದಾದಮೇಲೆ ನಾವು ಅಲ್ಲೇ ಊಟ ಎಲ್ಲ ಆಗ್ತಿದ್ದು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋದಲ್ಲಿ. ಸೊ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ನೈಟ್ ಜರ್ನಿ ಹೇಗಿದೆ, ರೋಡು ಫುಲ್ ಇದೆಲ್ಲ ಫಾರೆಸ್ಟು. ಸೊ ಇಲ್ಲಿ ಒಂದು ಕಡೆ ನಿಲ್ಸಿದ್ವಿ, ಹೋಗ್ತಾ ಇದ್ವಿ ಈಗ. ಸೊ ಓಕೆ ಬನ್ನಿ ಹೋಗೋಣ. ಈಗ ಕತ್ತಲ್ಲಿ ಕಾಣ್ತಾನೆ ಇಲ್ಲ ಗುರುದಿನ. ಸೊ ಇಲ್ಲಿ ಬರಗಂಟೆ 7:30 ಆಗೋಯ್ತು, ಕತ್ಲೆ ಆಗೋಯ್ತು, ಏನೋ ನೋಡೋಕ್ಕಾಗಿಲ್ಲ. ಸೊ ಓಕೆ ಬನ್ನಿ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಟಿ ಮಾರ್ತಾರೆ, ಟಿ ತಿಳ್ಕೊಂಡು ಬಜ್ಜಿ ತಿಳ್ಕೊಂಡು ಹೋಗೋಣ. ಸೊ ನೋಡಿ ಚೆನ್ನಾಗಿದ್ದಾರೆ. ಶನಿವಾರ ಆದರೂ ರಶ್ ಇಲ್ಲ. ಸೊ ಈಗ ಟೈಮು 7:30 ಆಗಿದೆ. ಸೊ ಓಕೆ ಬನ್ನಿ ಈಗ ಬಜ್ಜಿ ಟೀ ಕುಡಿಯೋಣ. ಇಲ್ಲಿ ಸೊ ನೋಡಿ ಬಜ್ಜಿ ಮತ್ತು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 5 ರೂಪಾಯಿ ಬಜ್ಜಿ. ಸೊ ಓಕೆ ಬನ್ನಿ ಇವಾಗ ಬಜ್ಜಿ ಗಿಜ್ಜಿ ತಿಂದಾಯ್ತು, ಈಗ ಹೋಗೋಣ. ಈಗ ಸೊ ಇವಾಗ 8 ಗಂಟೆ ಆಗಿದೆ, ಗಾಡಿ ಹತ್ತಿಸ್ಬೇಕು. ಇನ್ನು 16 ಕಿಲೋಮೀಟ್ರ್ ಇದೆ. ಸೊ ಗೋ ನೋಡಿ ಈಗ ಇದೇ ಗಾಡೀಲಿ ಹೋಗ್ಬೇಕೀಗ. ಈಗ ತಾಳ್ಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ ಈಗ ಎಂಟ್ರಿ. ಡೌನ್ ಮಾಡಿದ್ರು ಒಂಚೂರು. ಸೊ ನೋಡಿ ಇದೇ ಗಾಡೀಲಿ ಇವಾಗ ಬೆಟ್ಟ ಹತ್ತಿಸ್ಬೇಕು. ಸೊ ಇನ್ನು 16 ಕಿಲೋಮೀಟ್ರ್ ಇದೆ. 16 ಕಿಲೋಮೀಟ್ರ್ ದಾಟಿ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಊಟಿ ಮಾದೇವ. ಸೊ ಓಕೆ ಬನ್ನಿ ನೋಡೋಣ, ಹೋಗೋಣ. ಎಷ್ಟೊತ್ತ ಆಚಿಂದ ಮುಂದೆ ಹೋಗ್ತಾ ಇದ್ವಿ. ಸೊ ಇಲ್ಲೇ ಊಟ ಆಗ್ತಾಯಿದ್ರು. ಸೊ ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಕರ್ಬಿಟ್ಟು ಅದಕ್ಕೋಸ್ಕರ ಇಲ್ಲೇ ಬಂದ್ವಿ. ನೋಡಿ ಕರ್ಬಿಟ್ಟು ಊಟ ಆಗ್ತಾಯಿದ್ರು. ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಣ್ಣ ಅಂತ. ಸೊ ಅಲ್ಲಿ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ. ನನ್ನ ಭಾಗ್ಯ. ಸೊ ನೋಡಿ ಕಳ್ಳವಳ್ಳಿ ಪಾಯಸ, ಸ್ವೀಟು, ಅನ್ನ ಸಾಂಬಾರು. ಆನಂದ್ ಫ್ರೀ ಊಟ ಮಾಡ್ಕೋ. ದೇವಸ್ಥಾನದ ಊಟ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ನೋಡಿ ನಮ್ಮ ಅದೃಷ್ಟ ನೋಡ್ಬರು, ಅಲ್ಲಿ ಸಿಗುತ್ತೆ ಊಟ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ದೇವ್ರು ಇಲ್ಲೇ ಬಂದ್ಬಿಟ್ಟವನು. ಸೊ ನೋಡಿ ಓನ್ ವೆಹಿಕಲಲ್ಲಿ ಬಂದೆ ಆರಾಮಾಗಿ ನಮ್ಗೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಬೈಕಲ್ಲಿ ಬಂದ್ವಿ. ಸೊ ಅದೇ ಖುಷಿಲಿ ನೋಡಿ ಇಲ್ಲಿ ಫಸ್ಟ್ ಜನ ಊಟ ಎಲ್ಲ ಅಡುಗೆ ಮಾಡಿ ಊಟ ಬಡಿಸ್ತಾಯಿದ್ರು. ಸೊ ನಮ್ಮನ್ನು ಸಹ ಕರೆದು ಊಟ ಬಡಿಸಿದ್ರು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಸೊ ಈಗ ಟೈಮು 9 ಗಂಟೆ ಆಗಿಬಿಟ್ಟಿದೆ. ಸೊ ಓಕೆ ಬನ್ನಿ ಈಗ ನಮ್ಮ ಮುಂದಿನ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ನೋಡಿ ರೋಡ್ ಇಷ್ಟ ಆಗದೆ ಇರೋದು, ನಿಧಾನಕ್ಕೆ ಹೋಗ್ಬೇಕು. ಅಲ್ಲಿ ಕ್ರಾಸ್ ಬರುತ್ತೆ, ತಿರುವುಗಳಿದೆ. ನೋಡಿ ರೋಡ್ ಇಷ್ಟ ಆಗದೆ ಇರೋದು, ನಿಧಾನಕ್ಕೆ ಹೋಗ್ಬೇಕು. ಸೊ ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ. 10 ರೂಪಾಯಿ ಹೊಡಿತ ಚೇಂಜ್ ಆಯ್ತಾ? ಎಣ್ಣೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಹಾಂ ಓಕೆ. ಬೆಳಗ್ಗೆ 4 ಗಂಟೆಗೆ ಎಷ್ಟು ಗಂಟೆ ಸರ್? ಬೆಳಗ್ಗೆ 6 ಗಂಟೆಗೆ ಹೋಗಿ, ಅಲ್ಲಿ ಕ್ಲೋಸ್ ಏನಿಲ್ಲ. 6 ಗಂಟೆಗೆ ಹೋಗಿ. ಟಿಕೆಟ್ ಇಶ್ಯೂ ಆಗಿದೆ. ಹಾಂ ಇಲ್ಲಿಂದ ಸಗದ ಕಾಣ್ತಾ ಇದೆ. ಮಾದಪ್ಪ ಹುಲಿ ಮೇಲೆ ಕೂತಿರೋದು ಸ್ಟ್ಯಾಚು ಇದು. ಸೊ ಮೇಲ್ಗಡೆ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ರಿಯಲ್ ಆಗಿ. ಸೊ ಓಕೆ ಫೈನಲಿ ಬಂದಿದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕೀಗ. ಸೊ ನೋಡೋಣ ಬನ್ನಿ ರೂಮ್ ಗೀಮ್ ಏನು ಕತೆ ಏನು ಅಂದ್ಬಿಟ್ಟು. ಸೊ ಫೈನಲಿ ಬಂದ್ವಿ. 10 ಗಂಟೆ ಆಯಿತು, ಬರಗಂಟೆ. ಸೊ ನೋಡಿ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ದೇವಸ್ಥಾನ ತೆಗೆದಿದೆ ಅಂತ ಇವತ್ತು. ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ಈಗ ದರ್ಶನ ಮಾಡ್ಬಿಟ್ರೆ ಬೆಳಗ್ಗೆ 4 ಗಂಟೆಗೆ ಸೀದಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. रे
ಸೊ ನೋಡಿ ರೂಮ್ಗಳಿಲ್ಲದೆ ಎಲ್ಲ ಇಲ್ಲೇ ಮಲಗಿದ್ದಾರೆ. ಒಂದು ಟಾರ್ಪಲ್ ತೊಗೊಂಡು ಸೊ ಎಲ್ಲ ಸ್ಟೇ ಆಗಿದ್ದಾರೆ. ಸೊ ಓಕೆ ನೋಡೋಣ ಬನ್ನಿ. ನಾವು ಈಗ ರೂಮ್ ನೋಡ್ತಾ ಇದ್ದೀವಿ. ರೂಮ್ ಸಿಕ್ಕರೆ ರೂಮ್ ಮಾಡ್ಕೊಳ್ಳೋಣ ಅಂತ. ಓಕೆ ಸ್ನೇಹಿತರೆ, ಫೈನಲಾಗಿ ನಾವು ಬೆಟ್ಟ ಎಲ್ಲ ತಿರುಗಿದ್ವಿ. ರೂಮ್ ಎಲ್ಲೂ ಸಿಗಲಿಲ್ಲ. ಸೊ ಆ್ಯಕ್ಚುಲಿ ರೂಮ್ ಸಿಗ್ತಾ ಇದೆ. 1800 ರೂಪಾಯಿ 2000 ರೂಪಾಯಿ ಹೇಳ್ತಾರೆ. ಸೊ ಅದರಿಂದ ನಾವು ಸಾದೂರು ಮಠ ಇದೆಲ್ಲ ಇಲ್ಲಿ ಅಲ್ಲಿ ಬಂದಿದ್ದೀವಿ. ನೋಡಿ ಸಾದೂರು ಮಠ ಏನು ಕಾಣ್ತದೆ ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ನಾವು ಇಲ್ಲಿ ಚಾಪೆ ಮತ್ತು ರಗ್ಗು ಬೆಡ್ಶೀಟ್ ಎಲ್ಲ ಬಾಡಿಗೆ ತೊಗೊಂಡು ಸೊ ಇಲ್ಲೇ ಮಲಗ್ತಾ ಇದ್ದೀವಿ. ಸೊ ನೋಡಿ ಇಲ್ಲೇ ಬಾಡಿಗೆಗೆಲ್ಲ ತೊಗೊಂಡು ಸೊ ಇಲ್ಲೇ ಹಾಸ್ಕೊತಾ ಇದ್ದೀವಿ. 100 ರೂಪಾಯಿ ಇದಕ್ಕೆ. 2 ದಿಂಬು, ಒಂದು ಚಾಪೆ, ಒಂದು ಬೆಡ್ಶೀಟು. ಸೊ ಇಲ್ಲೇ ಹಾಸ್ಕೊಂಡು ಮಲಗಿದ್ದು ಬೆಳಗ್ಗೆ ಹೋಗಬೇಕು. ಸೊ ನಾವು ರೂಮ್ ಮಾಡ್ಕೋಬೋದಾಗಿತ್ತು. ರೂಮು ಮಾಡ್ಕೊಳ್ಳೋಕೆ ಎಲ್ಲೂ ಸಿಗಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇದೇ ಅಂಗಡಿಲಿ ನಾವು ತೊಗೊಂಡಿದ್ದು. ಸೊ ಇಲ್ಲೆಲ್ಲ ನಿಮಗೆ ದಿಂಬು, ಚಾಪೆ, ರಗ್ಗು ಎಲ್ಲ ವಾಪಸ್ ಸಿಗುತ್ತೆ. ಸೊ ಬರ್ಕೋತಾರೆ. ಇಲ್ಲ ಸ್ನಾನಕ್ಕೆ ಎಲ್ಲ ನಿಂತಿರೋದಿಲ್ಲ. 40 ರೂಪಾಯಿ ಒಬ್ರಿಗೆ ಸ್ನಾನ ಮಾಡೋಕೆ ಒಂದು ಬಕೆಟ್ ನೀರು. ಜೆಂಟ್ಸ್ಗೆ, ಕೆಳಗಡೆ ಲೇಡೀಸ್ಗೆ. ಸೊ ಸ್ನೇಹಿತರೆ, ಈಗ ನಾವು ಸ್ನಾನ ಮಾಡ್ಕೊಂಡು ಈಗ ನಾಗಮಲೆಗೆ ಹೋಗಬೇಕು. ಅದಕ್ಕೋಸ್ಕರ ಒಂದು 5:45ಗೆ ಬಂದು ನಿಂತಿದ್ವಿ. ಸೊ ಮುಡಿಕಟ್ಟೆ ನೋಡಿ ತುಂಬ ರಶ್ ಇದೆ. ಶನಿವಾರ ಭಾನುವಾರ ಆಗಿರೋದ್ರಿಂದ. ಸೊ ನಾವು ಭಾನುವಾರ ಮಾರ್ನಿಂಗ್ ಇವಾಗ ನಾಗಮಲೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನೋಡಿ. ಸೊ ಓಕೆ, ದರ್ಶನ ಎಲ್ಲ ಮಾಡ್ಕೊಂಡು ಈಗ ಊಟದ ಹಾಲಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಸೊ ಆ್ಯಕ್ಚುಲಿ ಈಗ ಟೈಮ್ ಆಗಿಬಿಟ್ಟಿದೆ. ಸೊ ಇವಾಗ ಜಸ್ಟ್ ಏನೋ ಟಿಫನ್ ಕೊಡ್ತಾರಂತೆ. ಊಟ 5 ಗಂಟೆ ಸ್ಟಾರ್ಟ್ ಅಂತೆ. ಓಕೆ, ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹೊರಗೆ ಬಂದಿದ್ದೀವಿ. ಏನು ಊಟದ ಹಾಲು ನೋಡಿ ಎಷ್ಟು ರಶ್ ಇದೆ. ನೋಡಿ ಇಲ್ಲಿ ಬಾತ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ನಾವು ನಾಗಮಲೆಯಿಂದ ಬಂದು ಏನೂ ತಿಂದಿರಲಿಲ್ಲ. ಊಟ ಇಲ್ಲೇ ಮಾಡ್ತಾ ಇರೋದು. ಸೊ ಅಲ್ಲಿ ಬರೀ ಜ್ಯೂಸ್ ಕೀಸ್ ಕುಡ್ಕೊಂಡು ಹೋಗಿದ್ವು. ಫೈನಲಾಗಿ ಇಲ್ಲೇ ಊಟ ಮಾಡ್ತಾಯಿದ್ವಿ. ಎಷ್ಟು ಕಾಲ ಇದೆ ನೋಡಿ. ಸೊ ಫೈನಲಿ ನಾವು ನಾಗಮಲೆಗೆ ಹೋಗಿ ಅಲ್ಲೇ ಮಾದಪ್ಪನ ದರ್ಶನ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ. ಸೊ ಆ ಕಾರಣಕ್ಕೋಸ್ಕರ ನಾವು ಈ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಬೆಳಗ್ಗೆ 9 ಗಂಟೆಗೆ ದರ್ಶನ ನಿಂತಿರೋರು 4 ಗಂಟೆ ಆಯ್ತಂತೆ ಬರೋ ಗಂಟ. ಸೊ ಹಾಗೆಯೇ ಮಳೆ ಕೂಡ ಬರ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾವು ಹೊರಟುಬಿಟ್ವಿ. ಸೊ ಇನ್ನೊಂದು ಕತ್ಲೆ ಆಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಹಾಗೆಯೇ ನೀವು ಬೈಕಲ್ಲಿ ಬಂದು ಏನು ಬೆನಿಫಿಟ್ ಅಂದರೆ ಒಂದು ಒಳ್ಳೆ ಸೀನರಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಕೊಳ್ಳೇಗಾಲದಿಂದ ನಿಮಗೆ ಒಂದು ಫುಲ್ ಗ್ರೀನರಿ. ಅದರಲ್ಲೂ ಈ ಆಷಾಢ ಟೈಮಲ್ಲಂತೂ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ, ಒಂದು ಸಲ ವಿಸಿಟ್ ಮಾಡಿ. ನಮ್ಮದು ಇದೇ ಫಸ್ಟ್ ಬೈಕ್ ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಆದಷ್ಟು ಸೇಫಾಗಿ ಬನ್ನಿ. ರೋಡ್ ಸ್ವಲ್ಪ ಚಿಕ್ಕದಿದೆ. ಸೊ ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಗಾಡಿಗಳು ನೋಡಿ ಹೆಂಗೆ ಹೋಗ್ತಾನೆ. So loud as the hours pass, we're gonna do it all again.